ನಾನು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ಟೀಚರ್ ಆಗಿ ವರ್ಕ್ ಮಾಡಿರೋನು. ಎಲ್ಲರೂ ಬಂದಿರೋದು ನೀವು ಕಲ್ಚರಲ್ ಪ್ರೋಗ್ರಾಮ್ ನೋಡೋದಕ್ಕೆ ಅಂತಲೇ. ಜಾಸ್ತಿ ಏನು ನಾನು ಖಂಡಿತ ಮಾತಾಡ್ಲಿಕ್ಕೆ ಹೋಗೋಲ್ಲ. ಆದರೆ ಒಂದೆರಡು ಮಾತು, ಯಾಕಂದರೆ ಇಷ್ಟು ಜನ ಪೇರೆಂಟ್ಸ್ ಸೇರಿರೋದ್ರಿಂದ ಒಂದೆರಡು ಮುಖ್ಯವಾದ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಂತಾರೆ, ಚರ್ನಿಂಗ್ ಮಾಡೋಣ. ಖಂಡಿತ ಇವತ್ತು ಮಕ್ಕಳನ್ನು ಬೆಳೆಸುವುದು ಅಥವಾ ಮಕ್ಕಳನ್ನು ಏನಂತೀವಿ ಮೋಲ್ಡಿಂಗ್ ಅಂತ ಹೇಳ್ತೀವಲ್ವ, ಬೆಳೆಸೋದು ಅನ್ನೋದಕ್ಕಿಂತ ಮೋಲ್ಡಿಂಗ್ ದ ಚಿಲ್ಡ್ರನ್ ಅಂತ ಏನು ಹೇಳ್ತೀವಿ, ಇಟ್ಸ್ ನಾಟ್ ಎ ಈಸಿ ಜಾಬ್. ಅದು ಆ್ಯಸ್ ಎ ಟೀಚರ್ ಆದರೂ ಆಗಿರ್ಬೋದು, ಆ್ಯಸ್ ಎ ಪೇರೆಂಟ್ ಆದರೂ ಆಗಿರ್ಬೋದು. ಇಂಗ್ಲೀಷಲ್ಲಿ ಒಂದು ತುಂಬ ಸುಂದರವಾದ ಪ್ರಾವರ್ಬ್ ಇದೆ, ಇಟ್ ಈಸ್ ಈಸಿಯರ್ ಟು ರೂಲ್ ಎ ನೇಷನ್ ದ್ಯಾನ್ ಬ್ರಿಂಗ್ ಅಪ್ ಎ ಚೈಲ್ಡ್ ಅಂತ. ಅಂದರೆ ದೇಶವನ್ನು ಬೇಕಾದರೆ ಆಳ್ಬೋದಂತೆ, ಒಂದು ಮಗುವನ್ನು ಬ್ರಿಂಗ್ ಅಪ್ ಎ ಚೈಲ್ಡ್ ಏನಿದೆ ಅದು ಬಹಳ ಕಷ್ಟ. ಅದರಲ್ಲೂ ಇವತ್ತಿನ ಸಿಚುವೇಷನ್ನಲ್ಲಿ ಆಫ್ಟರ್ ಕೊರೋನಾ, ಪೇರೆಂಟ್ಸಿಗೆಲ್ಲ ಅರ್ಥ ಆಗ್ಬೋದು ನಾನು ಹೇಳ್ತಾ ಇರೋದು. ಆಫ್ಟರ್ ಕೊರೋನಾ ಮಕ್ಕಳಲ್ಲಿ ತುಂಬ ಬದಲಾವಣೆ ಆಗಿದೆ. ದೇ ಆರ್ ಅಡಿಕ್ಟೆಡ್ ಟು ಮೊಬೈಲ್. ಭಾಳಷ್ಟು ಜನ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ, ಅವರು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳ ಬೆಳವಣಿಗೆ ಅಂತ ಬಂದಾಗ ಪೇರೆಂಟ್ಸ್ ಪಾತ್ರ ತುಂಬ ದೊಡ್ಡದು ಅಂತ ಹೇಳ್ತಾರೆ. ಪೇರೆಂಟ್ಸ್ ರೋಲ್ ತುಂಬ ಇಂಪಾರ್ಟೆಂಟ್ ಅಂತ. ಆದರೆ ಪೇರೆಂಟ್ಸ್ ಅಂದ ತಕ್ಷಣ ಭಾಳ ಜನ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಬರೀ ತಂದೆ ತಾಯಿ ಮಾತ್ರ ಅಂತ ಅಂದ್ಕೊಳ್ತೀವಿ. ನಾನೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಗಮನಿಸ್ತಾ ಬನ್ನಿ. ಒಂದು ಮಗುವಿನ ಬೆಳವಣಿಗೆಯಲ್ಲಿ ಪೇರೆಂಟ್ಸ್ ಅಂತ ಬಂದಾಗ PARENTS ಅಂತ ತಗೊಳ್ತಾ ಹೋಗೋಣ. ಪಿ ಅಂದರೆ ಪಪ್ಪ ಅಂತ. ಪಪ್ಪ ಪಾತ್ರ ಅಂದರೆ ದ ಫಾದರ್, ದ ರೋಲ್ ಆಫ್ ಎ ಫಾದರ್, ಅದು ಕೂಡ ತುಂಬ ಇಂಪಾರ್ಟೆಂಟ್. ಎ ಮೀನ್ಸ್ ಅಮ್ಮ, ದ ರೋಲ್ ಆಫ್ ಎ ಮದರ್, ಶಿ ಶೇಪ್ಸ್, ಹಿ ಶೇಪ್ಸ್, ಶಿ ಶೇಪ್ಸ್. ಪಪ್ಪ, ಅಮ್ಮ. ಆ್ಯಂಡ್ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಲೇಟಿವ್ಸ್. ಅವರು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅವರು ಬೇರೆ ಬೇರೆ ಥರ ಇಂಪ್ಯಾಕ್ಟ್ ಮಾಡ್ತಾರೆ. ಎಸ್ಪೆಷಲಿ ಇವಾಗ 10th ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಕಾಣಿಸ್ತಾ ಇರ್ತದೆ, ಪೇರೆಂಟ್ಸಿಗೆ ಕಾಣ್ತಾ ಇರ್ತದೆ. ನನ್ನ ಹತ್ರ ಮೊನ್ನೆ ಒಂದು ಮಗುನ ಕೌನ್ಸಿಲಿಂಗಿಗೆ ಅಂತ ಕರ್ಕೊಂಡು ಬಂದಿದ್ದರು. ಆ ಮಗು ಓದೋ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾ ಇದೆ, ಬಟ್ ಮೊಬೈಲ್ ಹಿಡಿತಾ ಇದೆ ಅಂತ, ಮೊಬೈಲ್ ಯೂಸ್ ಮಾಡುತ್ತೆ ಅಂತ. ನಿಮ್ಮ ಪ್ರಾಬ್ಲಮ್ ಏನು, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾ ಇದ್ದಾನಲ್ಲ ಅಂತ ನಾನು ಕೇಳಿದರೆ ಅವ್ರು ಹೇಳಿದ್ದೇನೆಂದರೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಅವರ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ಲ ಅವ್ರು ನಮಗೆ ಬೈತಿದ್ದಾರೆ, ನಿಮ್ಮ ಹುಡುಗ ಬರೀ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ ಅಂತೇಳಿ ಅವ್ರಿಗೆ ನಾವು ಆನ್ಸರ್ ಮಾಡಲಿಕ್ಕಾಗಲ್ಲ ಅಂತ. ಸೊ ನೋಡಿ, ರಿಲೇಟಿವ್ಸ್ ಆಲ್ಸೋ, ದೇ ಆಲ್ಸೋ ಶೇರ್ ದೇರ್ ಇಂಪ್ಯಾಕ್ಟ್. ಸೊ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಲೇಟಿವ್ಸ್ ಆ್ಯಂಡ್ ಇ ಸ್ಟ್ಯಾಂಡ್ಸ್ ಫಾರ್ ದ ಎನ್ವೈರ್ನಮೆಂಟ್ ವೇರ್ ದ ಚಿಲ್ಡ್ರನ್ ಆರ್ ಗ್ರೋಯಿಂಗ್. ಅದು ಏನು ಮನೆಯ ಎನ್ವೈರ್ನಮೆಂಟ್ ಇರ್ಬೋದು, ಸ್ಕೂಲ್ ಎನ್ವೈರ್ನಮೆಂಟ್ ಇರ್ಬೋದು, ಅಥವಾ ಬೇರೆ ಇರ್ಬೋದು. ಆ ಎನ್ವೈರ್ನಮೆಂಟ್ ತುಂಬ ಚೆನ್ನಾಗಿರಬೇಕು. ಬಹುಶಃ ಈ ಶಾಲೆ ಯಾಕೆ ಇಷ್ಟು ಚೆನ್ನಾಗಿ ನೋಡಿ, ಮಕ್ಕಳಲ್ಲಿ ನಾನು ಸುಮಾರು ಬಹುಶಃ ಈ ಏಜ್, ಈ ಟೈಮ್ ಏನಿದೆ, ಡಿಸೆಂಬರ್ ಟೈಮ್, ಆ್ಯನಿವರ್ಸರಿ ಟೈಮ್, ಬಹುಶಃ ಒಂದು ವರ್ಷಕ್ಕೆ ಮೋರ್ ದ್ಯಾನ್ 50 ಸ್ಕೂಲ್ಸ್ಗಳಿಗೆ ನಾನು ಹೋಗ್ತಾ ಇರ್ತೀನಿ. ಕೆಲವು ಸ್ಕೂಲ್ಸ್ಗಳಲ್ಲಿ ಮಕ್ಕಳು ಪ್ರೈಸ್ ತೊಗೊಂಡಾಗ ಯಾರು ಪ್ರೈಸ್ ಕೊಡ್ತಾ ಇದ್ರು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡೋದನ್ನು ಕೆಲವು ವೆರಿ ಫ್ಯೂ, ಏನು ಬೆರಳೆಣಿಕೆ ಶಾಲೆ ಅಂತ ಹೇಳ್ತೀವಲ್ಲ, ಆ ಥರದ ಶಾಲೆಗಳಲ್ಲಿ ಮಾತ್ರ ನೋಡೋದು. ಅದನ್ನು ನಾನು ಈ ಸ್ಕೂಲಲ್ಲಿ ನೋಡಿದೆ. ಇಟ್ ಶೋಸ್ ದ ಕಲ್ಚರ್ ಅಲ್ವಾ, ದ ಎನ್ವೈರ್ನಮೆಂಟ್ ಆಫ್ ದ ಸ್ಕೂಲ್, ಎನ್ವೈರ್ನಮೆಂಟ್ ಆಫ್ ದ ಹೌಸ್, ಎಲ್ಲವೂ. ಸೊ ಇ ಸ್ಟ್ಯಾಂಡ್ಸ್ ಫಾರ್ ಎನ್ವೈರ್ನಮೆಂಟ್. ಪಿ ಅಂದರೆ ಪಪ್ಪ, ಎ ಅಂದರೆ ಅಮ್ಮ, ಆರ್ ಅಂದರೆ ರಿಲೇಟಿವ್ಸ್, ಇ ಅಂದರೆ ಎನ್ವೈರ್ನಮೆಂಟ್. ಆಮೇಲೆ ನೆಕ್ಸ್ಟ್ ಎನ್ ಏನಂದರೆ ನೇಬರ್ಸ್. ನೇಬರ್ಸ್ ತುಂಬ ಮುಖ್ಯ, ಸ್ಪೆಷಲಿ ಆನ್ ಗರ್ಲ್ಸ್. ಅವ್ರ ಮೇಲೆ ತುಂಬ ಪ್ರಭಾವ ಬೀರೋದು ನೇಬರ್ಸ್. ಪಕ್ಕದ ಮನೆ ಆಂಟಿ ಹೇಗೆ ಡ್ರೆಸ್ ಹಾಕ್ಕೊಳ್ತಾರೋ ಹಂಗೆ ಹಾಕ್ಕೊತಾರೆ, ಪಕ್ಕದ ಮನೆ ಅವರು ಹೇಗೆ ಅಕ್ಕ ಹೇಗೆ ಮದರಂಗಿ ಹಾಕ್ಕೊಳ್ತಾರೋ ಹಂಗೆ ಹಾಕ್ಕೊಳ್ತಾರೆ. ನೇಬರ್ಸ್ ತುಂಬ ಅವರ ಇಂಪ್ಯಾಕ್ಟ್, ಅವರ ಇನ್ಫ್ಲೂಯೆನ್ಸ್ ಆಗ್ತಾ ಬರ್ತಾರೆ. ಎನ್ ಅಂದರೆ ನೇಬರ್ಸ್. ಆ್ಯಂಡ್ ಟಿ ಸ್ಟ್ಯಾಂಡ್ಸ್ ಫಾರ್ ಟೀಚರ್ಸ್. ಟೀಚರ್ಸ್ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರ ಟೀಚಿಂಗ್ ಇರ್ಬೋದು, ಹೇಳಿದಕ್ಕಂಥ ಸ್ಟೋರೀಸ್ ಇರ್ಬೋದು, ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಸೊ ಟೀಚರ್ಸ್ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ದ ಲಾಸ್ಟ್ ಎಸ್ ಇದೆಯಲ್ಲ, ಅದೇ ಸೋಷಿಯಲ್ ಮೀಡಿಯಾ. ಇವತ್ತು ಅದರ ಪ್ರಭಾವ ತುಂಬ ಆಗ್ತಾ ಇದೆ. ಸೊ ಪೇರೆಂಟ್ಸು ಈಗಾಗಲೇ ನಿಮಗೆ ಅದರ ಬಗ್ಗೆ ಗೊತ್ತಾಗಿರ್ಬೋದು. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಆದಷ್ಟು ನಿಮ್ಮ ಮಕ್ಕಳನ್ನು ಸ್ವಲ್ಪ ಮೊಬೈಲಿಂದ ಅವಾಯ್ಡ್ ಮಾಡಲಿಕ್ಕಾಗುತ್ತಾ ನೋಡಿ. ಅದಕ್ಕೆ ಹೇಗೆ ಮಾಡಬೇಕು ಏನು ಅಂತ ಈಗ ಹೇಳುವಷ್ಟು ಸಮಯ ಇಲ್ಲ. ಪೇರೆಂಟ್ಸ್ ನಾವು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಮಕ್ಕಳು ಕೂಡ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಂತ ಅನಿಸುತ್ತೆ. ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಬರ್ಬೋದು. ವೆರಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳು ಇವಾಗ, ಅದರಲ್ಲೂ ಇದು ICSE ಇದರಲ್ಲಿ ನೀವು ಓದಿಸ್ತಾ ಇದ್ದೀರಾ. ಸೊ ಯು ನೋ ಹೌ ದ ಕಾಂಪಿಟೇಷನ್ ಈಸ್ ಅಂತ. ಇವತ್ತು ಕಾಂಪಿಟೇಷನ್ ಹೇಗಿದೆ ಅಂತ ಗೊತ್ತು. ನಾವೆಲ್ಲ ಅಂದರೆ ಪೇರೆಂಟ್ಸ್ ನೀವೇನಿದ್ದೀರಿ, ಅಥವಾ ನಾವೆಲ್ಲ ಏನಿದ್ದೀವಿ, ಏನು ಆಲ್ಮೋಸ್ಟ್ 40 ಇಯರ್ಸ್ ಅಥವಾ 30, 40, 50 ಇಯರ್ಸ್ನಲ್ಲಿರೋರು, ನಾವೆಲ್ಲ ಓದಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಆಗಿದ್ದರೆ ಸಾಕಾಗಿತ್ತು. ಆದರೆ ಇವತ್ತಿನ ಮಕ್ಕಳು ಟಾಪ್ ಆಫ್ ದ ಬೆಸ್ಟ್ ಆಗಬೇಕಾಗಿದೆ.
ಬರೀ ಒನ್ ಆಫ್ ದ ಬೆಸ್ಟ್ ಆದರೆ ಸಾಕಾಗಲ್ಲ. 1 ಪಾಯಿಂಟಿಂದ 1%ಇಂದ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಅಥವಾ ಮತ್ತೊಂದು ಸೀಟು ಮಿಸ್ ಆಗುವಂತಹ ಒಂದು ಏಜಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮಕ್ಕಳನ್ನು ಮೊಬೈಲಿಂದ ಬಿಟ್ಟು ಅವರನ್ನು ಕಲ್ಚರ್ ಕಡೆಗೆ ಅಥವಾ ಬೇರೆ ವಿಷಯದ ಕಡೆಗೆ ಅವರನ್ನು ಬೆಳೆಸೋದ್ರ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಹೋಗೋಣ. ಪೇರೆಂಟ್ಸ್ ರೋಲ್ ತುಂಬ ಮುಖ್ಯ. ನಾವು ಅದರಲ್ಲೂ ಎಸ್ಪೆಷಲಿ ಈ ಈ ಏನಂತೀವಿ ನಾವು ಪ್ರೈಮರಿ ಸೆಕೆಂಡರಿ ಏಜಲ್ಲಿ, ಪ್ರೈಮರಿ ಮತ್ತು ಆ ಸ್ಕೂಲ್ ಏಜಲ್ಲಿ, ಕಾಲೇಜ್ ಆದಮೇಲೆ ಮಕ್ಕಳದ್ದು ಅವರ ಗ್ರೋತ್ ಅವರ ಇದು ಬೇರೆ ಬೇರೆ ಇರ್ಬೋದು. ಆದರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಮಕ್ಕಳಿಗೆ ಹೇಳುವ ಕಥೆಗಳಿರ್ಬೋದು, ಅಥವಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಮಕ್ಕಳಿಗೆ ನಾವು ಏನು ಎಕ್ಸಾಂಪಲ್ಸ್ ಕೊಡ್ತೇವೆ, ನಾವು ಹೌ ವಿ ಆರ್, ನಾವು ಹೇಗಿದ್ದೇವೆ ಅನ್ನೋದು. ಯಾವಾಗಲೂ ಕನ್ನಡದಲ್ಲಿ ಗಾದೆ ಮಾತಿದೆ ಅಲ್ವಾ, ತುಂಬ ಸುಂದರವಾದ ಗಾದೆ ಮಾತಿದೆ. ಏನಂದರೆ, ಮಕ್ಕಳು ನಮ್ಮ ಮಾತು ಕೇಳಲ್ಲ. ಭಾಳ ಜನ ಪೇರೆಂಟ್ಸ್ ಹೇಳ್ತಿರ್ತಾರೆ, ನಾವು ಹೇಳಿದ್ದು ಕೇಳೋದೇ ಇಲ್ಲ, ದೇ ಆರ್ ನಾಟ್ ಲಿಸನಿಂಗ್ ಅಸ್ ಅಂತ ಹೇಳ್ತಿರ್ತಾರೆ. ನಾನು ಪೇರೆಂಟ್ಸ್ಗೆ ಟ್ರೈನಿಂಗ್ ತೊಗೊಳ್ತಾ ಇರ್ತೀನಿ. ಪೇರೆಂಟ್ಸಿಗೆ ಟ್ರೈನಿಂಗ್ ತೊಗೊಂಡಾಗ ನಾನು ಕೇಳ್ತೀನಿ, ಪೇರೆಂಟ್ಸು ಈಗ ನೀವು ತುಂಬ ಡಿಸ್ಟೆನ್ಸಲ್ಲಿದ್ದೀರಾ ಹಾಗಾಗಿ ನಾನು ಕೈ ಎತ್ತಿ ಅಂತ ಹೇಳಲ್ಲ. ಯೂಶ್ವಲಿ ನಾರ್ಮಲಿ ಪೇರೆಂಟ್ಸ್ಗೆ ಟ್ರೈನಿಂಗ್ ಅಂತ ತೊಗೊಂಡಾಗ ಕೇಳ್ತೀನಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ನೀವು ಹೇಳಿದ್ದನ್ನು ಮಕ್ಕಳು ಕೇಳಲ್ಲ, ಹೂ ಆರ್ ನಾಟ್ ಲಿಸನಿಂಗ್ ಯುವರ್ ವರ್ಡ್ಸ್, ನೀವು ಹೇಳಿದ್ದನ್ನು ಯಾರು ಕೇಳಲ್ಲ ಕೈ ಎತ್ತಿ ಅಂತಂದರೆ ಭಾಳ ಜನ ಕೈ ಎತ್ತುತ್ತಾರೆ. ಆವಾಗ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ ಅಂದರೆ ಅವರು ನಾರ್ಮಲ್ ಇದ್ದಾರೆ ಅಂತ ಅರ್ಥ ಅಂತ. ಅದು ತಪ್ಪು ಅಲ್ಲ, ಅದು ನಾರ್ಮಲ್ ಇದ್ದಾರೆ. ಮಕ್ಕಳು ನಮ್ಮ ಮಾತು ಕೇಳಲ್ಲ, ಆದರೆ ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಾರೆ ಅಂತ. ದೇ ಆರ್ ನಾಟ್ ಲಿಸನಿಂಗ್ ಅವರ್ ವರ್ಡ್ಸ್ ಬಟ್ ದೇ ಆರ್ ಇಮಿಟೇಟಿಂಗ್ ಅವರ್ಸ್. ನಮ್ಮ ಬಿಹೇವಿಯರ್, ನಾವು ಏನು ಮಾಡ್ತೀವೋ ಅದನ್ನು ಅವರು ಇಮಿಟೇಟ್ ಮಾಡ್ತಾ ಹೋಗ್ತಾರೆ. ನಾವು ಹೇಗಿರ್ತೀವೋ ಆ ಥರ ಅವರು ಇಮಿಟೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ಕರಿಯರ್ ಆಗಬೇಕು ಅಂದರೆ, ಚೆನ್ನಾಗಾಗಬೇಕು ಅಂದರೆ, ಅವರು ಅವರ ಗುಡ್ ಸಿಟಿಸನ್, ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಅವರಲ್ಲಿ ಒಂದು ಒಳ್ಳೆ ಗುಡ್ ಕರಿಯರ್ ಇಟ್ಕೊಂಡು ಚೆನ್ನಾಗಾಗಬೇಕು ಅಂದರೆ ಪೇರೆಂಟ್ಸ್ ನಿಮ್ಮ ಪಾತ್ರ, ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಶಾಲೆ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಬಂದಾಗ ನೋಡಿದಾಗಲೇ ಗೊತ್ತಾಗುತ್ತೆ, ಹೌ ದ ಟೀಚರ್ಸ್ ಆರ್, ಹೌ ದ ಚಿಲ್ಡ್ರನ್ ಆರ್, ಪ್ರಿನ್ಸಿಪಾಲ್ ಹೇಗಿದ್ದಾರೆ, ಮ್ಯಾನೇಜ್ಮೆಂಟ್ ಕಮಿಟಿ ಹೇಗಿದೆ, ನೋಡಿದರೆ ಗೊತ್ತಾಗುತ್ತೆ. ಅಟ್ಮಾಸ್ಫಿಯರು, ಆ್ಯಂಬಿಯನ್ಸು ಇವನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಪೇರೆಂಟ್ಸ್ ನೀವು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪ್ರಿನ್ಸಿಪಲ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ಮತ್ತು ಇಲ್ಲಿ ಆ್ಯಂಕರಿಂಗ್ ಮಾಡ್ಬೇಕಾದ್ರೆ ಒಂದು ಭಾಳ ಚೆನ್ನಾಗಿರೋ ಮಾತು ಹೇಳಿದರು, ನಾವು ಬರೀ ಸ್ಕೋರಿಂಗ್ ಮಾತ್ರ ಕಲಿಸಲ್ಲ, ವಿ ಆರ್ ಮೇಕಿಂಗ್ ದೆಮ್ ಗುಡ್ ಸಿಟಿಸನ್ ಅಂತ. ತುಂಬ ಮುಖ್ಯ ಅಲ್ವಾ ಅದು? ಇವತ್ತು ಬೇಕಾಗಿರೋದೇ ಅದು. ಎಲ್ಲೋ ಒಂದು ಕಡೆ ಇಂಡಿಯಾಗೆ ಅಥವಾ ಪ್ರಪಂಚಕ್ಕೆ ಗುಡ್ ಸಿಟಿಸನ್ಸ್ ಬೇಕಾಗಿದ್ದಾರೆ. ಮಾರ್ಕ್ಸ್ ತೊಗೊಳ್ಳೋರು ಬೇಕಾದಷ್ಟು ಜನ ಸಿಗ್ಬೋದು, ಆದರೆ ಗುಡ್ ಸಿಟಿಸನ್ ಅಂತ ಬಂದಾಗ ತುಂಬ ಮುಖ್ಯ ಆಗುತ್ತೆ. ಏನಂತೀವಿ, ಹ್ಯೂಮನ್ ವ್ಯಾಲ್ಯೂಸ್, ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ವ, ಅದರ ಕಡೆಗೆ ಈ ಶಾಲೆ ಗಮನ ಕೊಡ್ತಾ ಇದೆ. ಪೇರೆಂಟ್ಸ್ ನೀವು ಗಮನ ಕೊಡ್ತಾ ಇದ್ದೀರಾ. ಖಂಡಿತ ಎಲ್ಲರೂ ಸೇರಿ, ಪೇರೆಂಟ್ಸು, ಟೀಚರ್ಸು, ಯಾಕಂದರೆ ಸೈಕಲಿನ ಉದಾಹರಣೆ ಕೊಡ್ತಾರೆ. ಮಗು ಸೈಕಲ್ ಮೇಲೆ ಕೂತಿದ್ರೆ ಬ್ಯಾಕ್ ವೀಲ್ ಪೇರೆಂಟ್ ಅಂತೆ, ಫ್ರಂಟ್ ವೀಲ್ ಟೀಚರ್ ಅಂತೆ. ಎರಡೂ ವೀಲ್ಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಆ ಮಗು ಮುಂದಕ್ಕೆ ಹೋಗುತ್ತೆ. ಅದರಲ್ಲಿ ಯಾವುದೇ ಒಂದು ವೀಲ್ ಸ್ವಲ್ಪ ಬೇರೆ ಥರ ವರ್ಕ್ ಮಾಡಿದರೆ ಅಥವಾ ಒಂದು ವೀಲಲ್ಲಿ ಬ್ಲೋ ಕಮ್ಮಿ ಇದ್ದರೆ ಅದು ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಬ್ಯಾಕ್ ವೀಲನ್ನು ಯಾಕೆ ಪೇರೆಂಟ್ ಅಂತ ಹೇಳ್ತಾರೆ ಅಂದರೆ, ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ. ಟೀಚರ್ಸ್ ಹತ್ರ ಇರೋದು ಕಡಿಮೆ ಟೈಮ್, ಪೇರೆಂಟ್ಸ್ ಜೊತೆಗೆ ಹೆಚ್ಚು ಸಮಯವನ್ನು ಕಳೀತಾರೆ. ಒಂದು ವರ್ಷದಲ್ಲಿ 365 ದಿನ ಇದ್ದರೆ ಹಾರ್ಡ್ಲಿ 250 ಡೇಸಲ್ಲೂ ಅದು ಒಂದು 8 to 9 hours ಸ್ಕೂಲಲ್ಲಿ ಟೀಚರ್ಸ್ ಜೊತೆಗೆ ಇರ್ತಾರೆ. ಬಾಕಿ ಉಳಿದಿರೋ ಟೈಮೆಲ್ಲ ಪೇರೆಂಟ್ಸ್ ಜೊತೆಗೆ ಇರ್ತಾರೆ. ಯಾಕಂದರೆ ನಾನು ತುಂಬ ಮಕ್ಕಳನ್ನು ಮಾತಾಡಿಸಿದ್ದೇನೆ, ತುಂಬ ಜನರನ್ನು ನೋಡಿದ್ದೀನಿ. ನನಗೆ ಇವಾಗಲೂ ಕಣ್ಣಿಗೆ ಕಟ್ಟದ ಹಾಗಿದೆ, ತುಂಬ ಬೇಜಾರಾದದ್ದು. ಮೊನ್ನೆ ಒಂದು 15 days ಬ್ಯಾಕ್, ನಾನು ಓಪನ್ನಾಗಿ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, 15 days ಬ್ಯಾಕ್ ಒಂದು 10th ಸ್ಟ್ಯಾಂಡರ್ಡ್ ಹೆಣ್ಣು ಹುಡುಗಿನ ಕರ್ಕೊಂಡು ಬಂದಿದ್ರು ನನ್ನ ಹತ್ರ ಕೌನ್ಸಿಲಿಂಗಿಗೆ ಅಂತೇಳಿ. ಯಾಕೆ ಅಂತ ಕೇಳಿದರೆ, ಆ ಹುಡುಗಿ ಬ್ಲೇಡ್ ತೊಗೊಂಡು ಕೈಯೆಲ್ಲ ಕೊಯ್ಕೊಂಡಿದ್ಲಂತೆ. ಪಾಪ ಅವ್ರ ಅಮ್ಮನಿಗೆ ಭಾಳ ಬೇಜಾರಾಗಿ ನನ್ನ ಹತ್ರ ಕರ್ಕೊಂಡು ಅವರಮ್ಮ ಕೇಳಿದಂತೆ, ಯಾಕೆ ಹಿಂಗೆ ಮಾಡಿದ್ದೀಯಾ ಅಂತ. ಬ್ಲೇಡ್ ಇತ್ತಲ್ಲ ಅದಕ್ಕೆ ಕೊಯ್ಕೊಂಡೆ ಅಂದ್ಲಂತವಳು. ಆಮೇಲೆ ನಾನು ಮಗುನ ಕರೆದು, ಯಾಕಮ್ಮ, ಯಾಕೆ ನಿನಗೆ, ವಾಟ್ ಮೇಡ್ ಯು, ನೀನು ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳಿದರೆ, ಮನೆ ವಾತಾವರಣ ಸರಿ ಇಲ್ಲ ಸರ್, ನಮ್ಮಪ್ಪ ಭಾಳ ಜಗಳಾಡ್ತಾರೆ, ನಮ್ಮಮ್ಮ ಜಗಳಾಡ್ತಾ ಇರ್ತಾರೆ, ನನ್ನ ಕಡೆ ಯಾರೂ ನೋಡೋದೇ ಇಲ್ಲ, ನಾನು ಯಾರಿಗೋಸ್ಕರ ಓದಬೇಕು ಗೊತ್ತಾಗ್ತಾ ಇಲ್ಲ, ನನ್ನ ಮನೆಯಲ್ಲಿ ಇದ್ರೂ ಐ ಆಮ್ ಫೀಲಿಂಗ್ ಆರ್ಫನ್ ಅಂತ ಆ ಮಗು ಹೇಳ್ತು. ಸೊ ಪೇರೆಂಟ್ಹುಡ್ ಏನಿದೆ ಅದ್ರಲ್ಲಿ ತುಂಬ ಮುಖ್ಯ. ವಿ ಆರ್ ನಾಟ್ ಓನ್ಲಿ ಫುಡ್ ಪ್ರೊವೈಡರ್, ನಾವು ಬರೀ ಫುಡ್ ಪ್ರೊವೈಡರೋ, ಫೀಸ್ ಪ್ರೊವೈಡರೋ, ಕ್ಲಾತ್ ಪ್ರೊವೈಡರೋ ಅಲ್ಲ, ಅದ್ರ ಜೊತೆಗೆ ಬೇರೆ ಇನ್ನೇನಾದರೂ ನಾವು ಕೊಡಲೇಬೇಕು. ಕನ್ನಡದಲ್ಲಿ ನಿಮ್ಮಲ್ಲಿ ಓದಿರ್ಬೋದು ಕೆಲವರು, ಸ್ಕೂಲಲ್ಲಿ ಕ್ಲಾಸಲ್ಲಿದ್ದಾಗ ಒಂದು ಜಾನಪದ ಗೀತೆ ಇದೆ. ಆ ಜಾನಪದ ತಾಯಿ ಹೇಳ್ತಾಳೆ, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ.
ಏನೋ ಓದದೇ ಇದ್ದಂತಹ ಒಬ್ಬ ಜಾನಪದ ಹೆಣ್ಣುಮಗಳು ಮಗುವನ್ನು ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳ್ತಾ ಇದ್ಲು. ಆದರೆ ಇವತ್ತಿನ ಬಹುತೇಕ ತಾಯಂದಿರು ಅಥವಾ ತಂದೆಯರು, ಪೇರೆಂಟ್ಸ್, ಮೆಜಾರಿಟಿ ಪೇರೆಂಟ್ಸ್, ಟಾಪರ್ ಆಗು ನೀನು ಪ್ರೈಸ್ ತಗೋ, ನೀನು ಅದನ್ನಾಗು, ನೀನು ಇದನ್ನಾಗು ಅಂತ ಹೇಳ್ತಾ ಇದ್ದಾರೆ ಹೊರತು ಆ ಕ್ಯಾರೆಕ್ಟರ್ನ ಒಂದು ಕಾನ್ಸೆಪ್ಟನ್ನು ಕೊಡುವಂತಹ ಪೇರೆಂಟ್ಸು, ಶಾಲೆಗಳು ತುಂಬ ಕಡಿಮೆ. ಇಲ್ಲಿ ಆ ಥರ ಇದೆ. ಅದಕ್ಕೋಸ್ಕರನೇ ಅಲ್ವಾ ವಿದ್ಯಾಂಜಲಿ ಅಂತಲೇ ಇದೆ. ಅಂಜಲಿ ಅಂದ್ರೇನು? ಕೈ ಪೂರ್ತಿ ಕೊಡುವುದಕ್ಕೆ ಅಂಜಲಿ ಅಂತ ಕರೀತಾರೆ, ಮನಸ್ಫೂರ್ತಿಯಾಗಿ ಕೊಡುವುದಕ್ಕೆ ಅಂಜಲಿ ಅಂತ ಕರೀತಾರೆ. ಈ ಕ್ಯಾಂಪಸ್ ವಿದ್ಯೆಯನ್ನು ಕೊಡ್ತಾ ಇದೆ, ಅದಕ್ಕೋಸ್ಕರನೇ ವಿದ್ಯೋತ್ಸವ ಅಂತಲೇ ಕರೀತಾ ಇರೋದು. ಈ ಶಾಲೆ ತುಂಬ ಚೆನ್ನಾಗಿ ನಡೀಲಿ, ಪೇರೆಂಟ್ಸ್ ದೇ ಫೀಲ್ ಹ್ಯಾಪಿ, ಅವರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲಿ ಅವರ ಮಕ್ಕಳ ಗ್ರೋತ್ ಬಗ್ಗೆ. ಟೀಚರ್ಸ್ ಆಗಲಿ, ಮಕ್ಕಳಾಗಲಿ, ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಾಯಿರಾಮ್.